ಪ್ರೈಸ್ ದ ಲಾರ್ಡ್. ಈ ದಿನ ನಾವು ಯಾಜಕತ್ವದ ಬಗ್ಗೆ ಧ್ಯಾನಿಸಲಿಕ್ಕಿದ್ದೇವೆ. ಬೈಬಲ್ ಗ್ರಂಥದಲ್ಲಿ ಎರಡು ರೀತಿಯ ಯಾಜಕತ್ವಗಳಿವೆ. ಒಂದು ಲೇವಿ ಯಾಜಕತ್ವ, ಇನ್ನೊಂದು ಮೆಲ್ಕಿಜೆದೇಕನ ಯಾಜಕತ್ವ. ಮತ್ತು ಲೇವಿ ಯಾಜಕತ್ವಕ್ಕೂ ಹಾಗೂ ಮೆಲ್ಕಿಸೆದೆಕು ಯಾಜಕತ್ವಕ್ಕೂ ಇರುವ ವ್ಯತ್ಯಾಸಗಳೇನು, ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಯಾಜಕತ್ವದ ಒಂದು ಉದ್ದೇಶ ಏನು ಅಂತ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1-2. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು, ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ತಾನು ಬಲಹೀನನಾಗಿರುವುದರಿಂದ ಅವರು ಜ್ಞಾನವಿಲ್ಲದವರನ್ನು, ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ನಾವಿಲ್ಲಿ ನೋಡಬೇಕಾದ್ರೆ ಒಬ್ಬ ಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿ ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ನಡೆಸುವುದಕ್ಕೆ ನೇಮಿಸಲ್ಪಡುತ್ತಾನೆ. ತಾನು ಸಮೇತ ಮತ್ತು ಬಲಹೀನನಾಗಿರುವುದರಿಂದ ತನ್ನ ಕಡೆ ಯಾರು ಬರ್ತಾರೋ ಅವರೆಲ್ಲರನ್ನೂ ಆತ ತಾಳ್ಮೆಯಿಂದ ನೋಡುವುದಾಗಿದ್ದೇನೆ. ಇಲ್ಲ, ತನ್ನ ಕಡೆ ಯಾರು ಬರ್ತಾರಲ್ಲ ಅವರಿಗೆ ಕನಿಕರವನ್ನು ತೋರಿಸುವವನಾಗಿದ್ದಾನೆ. ಒಂದು ಉದಾಹರಣೆ ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಯಾಜಕತ್ವ ನಡೆಯುತ್ತಿತ್ತು, ಅದರ ಮಹತ್ವವೇನು ಅಂತ. ಯಾಜಕನ ಕಾಂಡ 4ನೇ ಅಧ್ಯಾಯ 27-31. ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ, ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು. ಅವನದರ ತಲೆಯ ಮೇಲೆ ಕೈ ಇಟ್ಟ ನಂತರ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ಅದನ್ನು ವಧಿಸಬೇಕು. ಯಾಜಕನದ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನ ಇದರ ಎಲ್ಲ ಕೊಬ್ಬನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೆ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಹೀಗೆ ಯಾಜಕನವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮೆಯಾಗುವುದು. ಇಲ್ಲಿ ನಾವು ನೋಡುವುದಾದರೆ, ಈಗ ಯಾರಾದರೂ ಏನಾದರೂ ತಪ್ಪು ಮಾಡಿದಾಗ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡ್ಕೋಬೇಕಂತೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ದೇವರು ಅದಕ್ಕೆ ಒಂದು ನಿಯಮವನ್ನು ಇಟ್ಟಿದ್ದಾರೆ. ಸೊ ತಪ್ಪು ಮಾಡಿದಾತ ಒಂದು ಹೆಣ್ಣು ಮೇಕೆ ಅಂತ ತರಬೇಕು. ಆ ಹೆಣ್ಣು ಮೇಕೆ ಮೇಲೆ ತಪ್ಪು ಮಾಡಿದಾತ ಕೈ ಇಟ್ಟ ಮೇಲೆ ಅದನ್ನು ವಧಿಸ್ತಾರೆ. ಅದಾದಮೇಲೆ ಆ ರಕ್ತದಲ್ಲಿ ಸ್ವಲ್ಪ ತಗೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ತಾರೆ. ಉಳಿದಿದ್ದ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿಸ್ತಾ ಇದ್ದಾರೆ. ಅದಾದಮೇಲೆ ಆ ಪ್ರಾಣಿಯನ್ನು ಯಜ್ಞವೇದಿ ಮೇಲೆ ಹೋಮ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ಬಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಅದರಿಂದ ಆತ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗುತ್ತದೆ. ಅದಕ್ಕೆ ಪ್ರಾಯಶ್ಚಿತ್ತವಾದುದರಿಂದ ಆತನಿಗೆ ಕ್ಷಮಾಪಣೆ ಸಿಗುತ್ತದೆ. ಯಾಜಕಕಾಂಡದಲ್ಲಿ ನಾವು ನೋಡೋದಾದರೆ ಆಲ್ಮೋಸ್ಟ್ ಯಾಜಕಕಾಂಡ ಪೂರ್ತಿಯೆಲ್ಲ ಇದೇ ರೀತಿ ಇರುತ್ತೆ. ಹೋಮ, ಯಜ್ಞವೇದಿ, ಬಲಿ. ಸೊ ಇವನ್ನೆಲ್ಲವನ್ನು ಪೌಲ ಭಕ್ತನು ಒಂದೇ ಲೈನಲ್ಲಿ ಹೇಳ್ತಾ ಇದ್ದಾನೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರಿಯಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಒಂದು ಲೈನಲ್ಲಿ ಹೇಳ್ಬೇಕಂತಂದರೆ, ರಕ್ತ ಸುರಿಯಲ್ಪಡಲಿಲ್ಲ ಅಂತಂದರೆ ಪಾಪ ಕ್ಷಮಾಪಣೆ ಇಲ್ಲ. ಸೊ ಎಲ್ಲದಕ್ಕೂ ಸಮೇತ ರಕ್ತವನ್ನು ಸುರಿಸಲೇಬೇಕಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಈ ನಾವು ಹಳೆ ಒಡಂಬಡಿಕೆಯಲ್ಲಿ ಯಾಜಕತ್ವ ಯಾವ ರೀತಿ ನಡೀತಿತ್ತು ಅಂತೇಳಿ ಒಂದು ಸಂಕ್ಷಿಪ್ತವಾಗಿ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ
9ನೇ ಅಧ್ಯಾಯ 1-5. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು, ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿಗಳಿಗೂ ಇದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನ್ನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಳನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷು ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕಿರುಬುಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ. ನಾವು ನೋಡುವುದಾದರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಗುಡಾರವಿತ್ತು. ಅದರಲ್ಲಿ ಪರಿಶುದ್ಧ ಸ್ಥಳ ಹಾಗೂ ಅತಿ ಪರಿಶುದ್ಧ ಸ್ಥಳ ಅಂತೇಳಿ 2 ಭಾಗ ಇದ್ದವು. ಸೊ ಪರಿಶುದ್ಧ ಸ್ಥಳದಲ್ಲಿ ದೀಪಸ್ತಂಭ ಇತ್ತು. ಅದಾದಮೇಲೆ ಅದರ ಆಪೋಸಿಟು ಸಮರ್ಪಿಸಿದ ರೊಟ್ಟಿ ಇರ್ತಿತ್ತು. ಅತಿ ಪರಿಶುದ್ಧ ಸ್ಥಳದಲ್ಲಿ ಚಿನ್ನದ ಧೂಪಾರತಿ ಇತ್ತು. ಅದಕ್ಕೆ ಆಪೋಸಿಟ್ಟು ಒಡಂಬಡಿಕೆಯ ಮಂಜೂಷ ಇತ್ತು. ಈಗ ಯಾಜಕನ ಏನು ಮಾಡ್ತಾ ಇದ್ದಂತಂದರೆ, ಅದು 9ನೇ ಅಧ್ಯಾಯ 6-8. ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮವು ವ್ಯಕ್ತಪಡಿಸುತ್ತಾನೆ. ನಾವಿಲ್ಲಿ ನೋಡಬೇಕಾದ್ರೆ ಪರಿಶುದ್ಧ ಸ್ಥಳ ಇದೆ, ಅತಿ ಪರಿಶುದ್ಧ ಸ್ಥಳ ಇದೆ. ಆದರೆ ಪ್ರತಿದಿನ ಯಾಜಕನು ಕೇವಲ ಪರಿಶುದ್ಧ ಸ್ಥಳದಲ್ಲಿ ಮಾತ್ರ ಹೋಗ್ಬಿಟ್ಟು ದೇವಾರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾನೆ. ಆದರೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಅತಿ ಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕನು ಮಾತ್ರ ಹೋಗ್ತಿರ್ತಾನೆ. ಅದು ಸಮೇತ ವರ್ಷಕ್ಕೆ 1 ಸಲ ಮಾತ್ರ. ಅದು ಸಮೇತ ರಕ್ತವನ್ನು ತಗೊಂಡು ಮಾತ್ರ ಹೋಗ್ತಿರ್ತಾನೆ ಆತ. ಸೊ ಇದರಿಂದ ಏನು ಅರ್ಥವಾಗುತ್ತೆ ಅಂತಂದರೆ, ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ನರಪುತ್ರರಿಗೆ ಅವಕಾಶವಿಲ್ಲ ಅಂಥೇಳಿ. ಏನಕ್ಕೆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ನೋಡೋಣ ನಾವು. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 9-10. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಣ ಅರ್ಥವನ್ನು ಸೂಚಿಸುತ್ತದೆ. ಏನೆಂದರೆ, ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು, ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯ ಒಪ್ಪುವಂತೆ ಸಿದ್ಧಿಗೆ ತರಲಾರದೆ, ಅನ್ನಪಾನಾದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ಇಲ್ಲ ನೋಡೋದಾದರೆ ಅದೆಲ್ಲ ಸಮೇತ ಏನಂತ ನಮಗಿಲ್ಲಿ ಅರ್ಥ ಆಗುತ್ತಂತಂದರೆ, ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳು ಅಂತ ಹೇಳುತ್ತದೆ ವಾಕ್ಯ ಭಾಗ. ಅಂದರೆ ಸ್ನಾನಗಳಿರ್ತವೆ, ಅನ್ನಪಾನಗಳಿರ್ತವೆ, ಇವೆಲ್ಲ ಸಮೇತ ದೇಹಕ್ಕೆ ಸಂಬಂಧಪಟ್ಟಿದ್ದವು. ಆದರೆ ಆರಾಧಕನ ಮನಸ್ಸಾಕ್ಷಿಗೆ ಯಾವುದೇ ರೀತಿ ಅದು ಪ್ರಭಾವ ಬೀರಲಿಲ್ಲ. ಸೊ ಆದ್ದರಿಂದ ಆತ ಅತಿ ಪರಿಶುದ್ಧ ಸ್ಥಳ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಎರಡನೇದು ಬಂದ್ಬಿಟ್ಟು ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವ ದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕೆಂಬ ದೇವೋಕ್ತಿ ಅವನಿಗೆ ಉಂಟಾಯಿತಲ್ಲ. ನಾವು ನೋಡೋದಾದರೆ 2 ಗುಡಾರಗಳು ಕಾಣ್ತಾ ಇದ್ದೇವೆ. ಒಂದು ಗುಡಾರ ಈ ಭೂಮಿ ಮೇಲೆ ಇದೆ, 2ನೇ ಗುಡಾರ ಪರಲೋಕದಲ್ಲಿದೆ. ಪರಲೋಕದಲ್ಲಿರುವ ಗುಡಾರಕ್ಕೆ ಛಾಯಾರೂಪಕವಾಗಿ ಈ ಭೂಮಿ ಮೇಲೆ ಒಂದು ಗುಡಾರವನ್ನು ಮಾಡಿಸಿರ್ತಾರೆ.
ಅವರು ಛಾಯಾರೂಪಕದ ಗುಡಾರದಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಹೊರತು ಪರಲೋಕದಲ್ಲಿ ಸೇವೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಆರಾಧಿಕರು ಅತಿ ಪರಿಶುದ್ಧ ಸ್ಥಳದಲ್ಲಿ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಮೂರನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18-19. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ನಾವಿಲ್ಲಿ ನೋಡಬೇಕಾದ್ರೆ ವಾಕ್ಯ ಬಗ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಆ ಯಾಜಕತ್ವ ನಿರ್ಬಲವಾಗಿದೆಯಂತೆ, ಅದು ನಿಷ್ಪ್ರಯೋಜಕವಾಗಿದೆಯಂತೆ, ಅದಕ್ಕಂತೇಳಿ ಅದು ರದ್ದಾಗೋಯ್ತಂತೆ. ಅದು ರದ್ದಾದ ಮೇಲೆ ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಒಂದು ಉತ್ತಮವಾದ ನಿರೀಕ್ಷಾಧಾರವನ್ನು ಪ್ರವೇಶ ಮಾಡಲಾಗಿದೆ. ಈ ನಿರೀಕ್ಷಾಧಾರವನ್ನು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ಅಂದರೆ ಆ ಮೊದಲೇ ರೀತಿಯಲ್ಲಿ ಅವರು ದೇವರನ್ನು ಸಮೀಪಿಸ್ತಾ ಇಲ್ಲ, ಈಗ ಹೊಸ ರೀತಿಯಲ್ಲಿ ನಾವು ದೇವರನ್ನು ಸಮೀಪಿಸುತ್ತೇವೆ ಅಂತೇಳಿ ವಾಕ್ಯ ಭಾಗ ಹೇಳ್ತಾ ಇದೆ. ಅದು ಏನು ಅಂತ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1-2. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತು ಏನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವ ದರ್ಶನ ಗುಡಾರದಲ್ಲಿ ಯಾಜಕೋದ್ಯೋಗ ನಡೆಸುವನಾಗಿದ್ದಾನೆ. ನಾವು ನೋಡಬೇಕಾದ್ರೆ ಮುಂಚೆ ನೋಡಿದ್ವಲ್ಲ, 2 ಗುಡಾರಗಳಿದೆ. ಒಂದು ಇಹಲೋಕದಲ್ಲಿ ಒಂದು ಗುಡಾರ, ಇನ್ನೊಂದು ಪರಲೋಕದಲ್ಲಿ ಒಂದು ಗುಡಾರ. ಅವರೆಲ್ಲ ಸಮೇತ ಈ ಭೂಮಿ ಮೇಲೆ ಇರೋ ಗುಡಾರದಲ್ಲಿ ಮಾತ್ರ ಸೇವೆ ಮಾಡ್ತಾ ಇದ್ರು. ಆದರೆ ಈ ಯಾಜಕ ದೇವರೇ ಹಾಕಿರುವ ಗುಡಾರದಲ್ಲಿ ಈತ ಯಾಜಕತ್ವ ಮಾಡ್ತಿದ್ದಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತಿದ್ದೇವೆ. ಈಗ ಈ ವ್ಯಕ್ತಿ ಯಾರು, ಈ ಯಾಜಕತ್ವ ಏನು ಅಂತೇಳಿ ನಾವೀಗ ನೋಡೋಣ. 110ನೇ ಕೀರ್ತನೆ 4ನೇ ವಚನ. ನೀನು ಸದಾಕಾಲವು ಮೆಲ್ಕೀಚೆದಕನ ತರಹದ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ, ಪಶ್ಚಾತ್ತಾಪ ಪಡುವುದಿಲ್ಲ. ಈ ಯಾಜಕತ್ವದ ಹೆಸರು ಬಂದ್ಬಿಟ್ಟು ಮೆಲ್ಕೀಚೆದಕನ ಯಾಜಕತ್ವ. ಈ ಮೆಲ್ಕೀಚೆದಕ ಎಲ್ಲಿ ಬರ್ತಾನೆ ಅಂತಂದರೆ, ಆದಿಕಾಂಡ 14ನೇ ಅಧ್ಯಾಯ 18-20. ಸಾಲೇಮನ ಅರಸನಾದ ಮೆಲ್ಕೀಚೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ, ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗಾಗಲಿ ಅಂದನು. ಈ ಮೆಲ್ಕೀಚೆದಕನು ಎಲ್ಲಿ ಬರ್ತಾನೆ ಅಂತಂದರೆ, ಅಬ್ರಾಮನ ಕಾಲದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಈಗ ಆ ಕ್ರಮದಲ್ಲಿ ಬಂದಿರುವ ಯಾಜಕ ಯಾರಂತೇಳಿ ನಾವು ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5-6. ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲವೂ ಮೆಲ್ಕೀಚೆದಕನ ತರಹದ ಯಾಜಕನು ಎಂದು ಹೇಳುತ್ತಾನೆ. ಈ ಯಾಜಕ ಯಾರು ಅಂತಂದರೆ ನಮ್ಮ ಕರ್ತನಾದ ಯೇಸು. ಈಗ ನಾವು ಯೇಸಪ್ಪನಿಗೆ ಮತ್ತು ಮೆಲ್ಕೀಚೆದಕನಿಗೆ ಇರುವ ಸಿಮಿಲಾರಿಟೀಸ್ ಅನ್ನು ನೋಡೋಣ ಒಂದು ಸಲ. ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1-3 ಹಾಗೂ 5-6. ಈ ಮೆಲ್ಕೀಚೆದಕನು ಸಾಲೇಮನ ಅರಸನು, ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು. ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೆಯ ಒಂದು ಭಾಗವನ್ನು ಕೊಟ್ಟನು. ಅವನು ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮನ ರಾಜ, ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತವೂ ಇಲ್ಲ.
ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವನು. ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಅವರ ವಂಶಾವಳಿಗೆ ಸೇರದೆ ಇರುವ ಮೆಲ್ಕಿಜೆದೆಕನು ಅಬ್ರಹಾಮನಿಂದಲೇ ದಶಮಭಾಗವನ್ನು ತಕ್ಕೊಂಡಿದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿರುವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ಇಲ್ಲಿ ನಾವು ನೋಡೋದಾದರೆ ಮೆಲ್ಕಿಜೆದೆಕನ ವಿಷಯದಲ್ಲಿ ಆತನಿಗೆ ನಮ್ಮ ಏಸಪ್ಪನ ರೀತಿಯಲ್ಲೇ ಜನ್ಮದ ಆರಂಭವೂ ಇಲ್ಲ, ಹಾಗೆ ಆಯುಷ್ಯದ ಅಂತ್ಯವೂ ಇಲ್ಲ. ಅದೇ ರೀತಿ ಆತನ ವಂಶಾವಳಿ ಸಮೇತ ನಾವು ವಾಕ್ಯ ಭಾಗದಲ್ಲಿ ನೋಡೋದಾದರೆ ಯಾಜಕರು ಯಾವಾಗಲೂ ಸಮೇತ ಅವರು ಲೇವಿ ವಂಶಾವಳಿಯಿಂದ ಬರಬೇಕು ಅವರು. ಆದರೆ ಮೆಲ್ಕಿಜೆದೆಕನು ಆ ಲೇವಿ ವಂಶಾವಳಿಗೆ ಸೇರಿದವನಲ್ಲ. ಈಗ ನಮ್ಮ ಕರ್ತನ ವಿಷಯದಲ್ಲಿ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 13ರಿಂದ 14. ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಆ ಕುಲದವರಲ್ಲಿ ಒಬ್ಬರು ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಲ್ಲ, ನಮ್ಮ ಕರ್ತನು ಯೆಹೂದ ಕುಲದಲ್ಲಿ ಜನಿಸುವುದನೆಂಬುದು ಪ್ರಸಿದ್ಧವಾಗಿದೆ ಅಷ್ಟೇ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ. ನಾವು ನಮ್ಮ ಕರ್ತನ ವಿಷಯದಲ್ಲಿ ನೋಡೋದಾದರೆ ಆತನು ಸಹ ಆತನಿಗೆ ಆದಿ ಇಲ್ಲ, ಅಂತ್ಯವೂ ಇಲ್ಲ. ಅದೇ ರೀತಿ ಆತ ಲೇವಿ ವಂಶಾವಳಿಗೆ ಸೇರಿದವನಲ್ಲ, ಆತ ಯೆಹೂದ ಕುಲದಲ್ಲಿ ಜನಿಸಿದನೆಂಬುದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಏನಕ್ಕೆ ಲೇವಿ ಯಾಜಕತ್ವ ಬದಲಾಗಿ ಮೆಲ್ಕಿಜೆದೆಕನ ಯಾಜಕತ್ವವನ್ನು ಪ್ರವೇಶ ಮಾಡಲಾಗಿದೆ ಅಂತೇಳಿ ನಾವು ನೋಡೋದಾದರೆ ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ರಿಂದ 12. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿದೆಯಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಜೆದೆಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಲಿಲ್ಲ ಅಂತ, ಅದಕ್ಕಂತೇಳಿ ಲೇವಿ ಯಾಜಕತ್ವವನ್ನು ರದ್ದು ಮಾಡಿಬಿಟ್ಟು ಮೆಲ್ಕಿಜೆದೆಕನ ಯಾಜಕತ್ವವನ್ನು ಪ್ರವೇಶ ಮಾಡಲಾಗಿದೆ. ಈಗ ಅದು ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಅಂತ ನಾವು ನೋಡೋದಾದರೆ ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ರಿಂದ 21. ಮರಣಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಮರಣಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಹಿಸ್ಸೋಪು, ಕಡ್ಡಿ ಇವುಗಳೊಂದಿಗೆ ಹೋರಿ ಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರ ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ಈಗ ನಾವು ಲೇವಿ ಯಾಜಕತ್ವ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಅಂತ ನೋಡೋದಾದರೆ ಅಲ್ಲಿ ರಕ್ತವನ್ನು ಸುರಿಸಲಾಗಿದೆ. ಈಗ ಅದೇ ರೀತಿಯಾಗಿ ಮೆಲ್ಕಿಜೆದೆಕನ ಯಾಜಕತ್ವವು ಯಾವ ರೀತಿ ಈಗ ಅಸ್ತಿತ್ವಕ್ಕೆ ಬಂದಿದೆ ಅಂತ ನಾವು ನೋಡೋದಾದರೆ, ಈಗ ನಾವು ಇದು ಕೇಳಿರ್ತೀವಿ, ಇಚ್ಛಾಪತ್ರ ಅಥವಾ ವಿಲ್ ಯಾರು ಬರೆಸ್ತಾರಲ್ಲ ಆತ ಬದುಕಿರೋ ತನಕ ಅದು ಯಾರ ಹೆಸರು ಅದರಲ್ಲಿ ಉಲ್ಲೇಖವಾಗಿರುತ್ತಲ್ಲ ಅವರಿಗೆ ಸಲ್ಲಲ್ಲ. ಅದು ಆತ ಸತ್ತು ಹೋದ್ಮೇಲೆ ಅದು ಯಾರ ಹೆಸರಲ್ಲಿ ಬರೆದಿರ್ತಾರಲ್ಲ ಅವರಿಗೆ ಅದು ಸಲ್ಲತ್ತೆ. ಅದೇ ರೀತಿಯಾಗಿ ಈಗ ಮೆಲ್ಕಿಜೆದೆಕನ ಯಾಜಕತ್ವ ಅಸ್ತಿತ್ವಕ್ಕೆ ಬರಲಿಕ್ಕೆ ಏನಾಗಿದೆ ಅಂತಂದರೆ ಆ ಯಾಜಕತ್ವ ಇಲ್ಲ ಆಸ್ತಿ ಪತ್ರ ಅಂತ ಹೇಳ್ಬೋದು, ಅದು ಯಾರು ಬರೆದಿದ್ದಾರಲ್ಲ ಆತ ಮರಣ ಹೊಂದಿದ್ದಕ್ಕೆ ಆ ಯಾಜಕತ್ವ ಅಸ್ತಿತ್ವಕ್ಕೆ ಬಂತಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತಿದ್ವಿ. ನಮ್ಮ ಏಸಪ್ಪ ತಾನು ಮರಣ ಹೊಂದಿದ್ದಕ್ಕೆ ಕಾರಣ ಮೆಲ್ಕಿಜೆದೆಕನ ಯಾಜಕತ್ವ ಈಗ ಅಸ್ತಿತ್ವದಲ್ಲಿ ಬಂದಿದೆ. ಈಗ ಅದೇ ರೀತಿ ನಾವು ನೋಡೋದಾದರೆ ಇಬ್ರಾಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ
13ನೇ ವಚನ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದರಲ್ಲಿ ಮೊದಲಿದ್ದನ್ನು ಹಳೆಯದಾಗಿ ಮಾಡಿದ್ದಾನೆ, ಆದರೆ ಹಳೆಯದಾಗುತ್ತಾ ಮುದಿಯಾಗುವಂಥದ್ದಕ್ಕೆ ಅಂತ್ಯವು ಸಮೀಪವಾಗಿದೆ. ಈಗ ಹೊಸ ಒಡಂಬಡಿಕೆ ಸಮೇತ ಈಗ ಯಾವ ರೀತಿ ಅಸ್ತಿತ್ವಕ್ಕೆ ಬಂದಿದೆ ಅಂತಂದರೆ, ನಮ್ಮ ಏಸಪ್ಪನವರು ಮರಣ ಹೊಂದಿದ್ದಕ್ಕೆ ಕಾರಣ ಈಗ ಹೊಸ ಒಡಂಬಡಿಕೆ ಅಸ್ತಿತ್ವದಲ್ಲಿ ಬಂದಿದೆ. ಮುಂದೆ ನೋಡೋಣ ನಾವು. ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 23ರಿಂದ 24. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಈಗ ನಾವು ನೋಡೋದಾದರೆ, ಒಂದು ವೇಳೆ ಯೇಸಪ್ಪನ ಯಾಜಕತ್ವ ಈ ಭೂಮಿಯಲ್ಲೇ ಇತ್ತು ಅಂತ ಇಟ್ಕೊಂಡ್ರೆ, ಆಗ ಆ ಕುರಿ ರಕ್ತ, ಆ ಮೇಕೆ ರಕ್ತ, ಆ ಎತ್ತಿನ ರಕ್ತ ಸರಿ ಹೋಗ್ತಿತ್ತು. ಆದರೆ ನಮ್ಮ ಏಸಪ್ಪನ ಯಾಜಕತ್ವ ಈ ಭೂಲೋಕದಲ್ಲಿಲ್ಲ, ಅದು ಛಾಯಾರೂಪಕವಾಗಿದೆ. ಆತನ ಯಾಜಕತ್ವ ನಿಜವಾದ ಗುಡಾರ ಅಂದರೆ ಪರಲೋಕದಲ್ಲಿದೆ. ಪರಲೋಕದಲ್ಲಿರುವ ಯಾಜಕತ್ವಕ್ಕೆ ಇನ್ನೂ ಉತ್ತಮವಾದ ಬಲಿ ಅರ್ಪಣೆ ಬೇಕಂತೇಳಿ ನಾವು ವಾಕ್ಯದಲ್ಲಿ ನೋಡ್ತಿದ್ದೇವೆ. ಕುರಿ, ಆಡು, ಎತ್ತಿನಿಗಿಂತ ಇನ್ನೂ ಉತ್ತಮವಾದ ಬಲಿ ಅರ್ಪಣೆ ಯಾವುದು ಅಂತಂದರೆ ನಮ್ಮ ಏಸಪ್ಪ. ಅದಕ್ಕಂತೇಳಿ ಆತ ತನ್ನನ್ನು ತಾನೇ ಅರ್ಪಿಸಿಕೊಂಡಿದ್ದಾನೆ. ಲೇವಿ ಯಾಜಕತ್ವದಿಂದ ಜನರು ಈ ರೀತಿಯಾಗಿ ಮೋಶೆ ನಿರ್ಮಿಸಿದ ಗುಡಾರದಲ್ಲಿ ಪ್ರವೇಶಿಸಲು ಅವಕಾಶವಿತ್ತು. ಅದೇ ರೀತಿಯಾಗಿ ಈಗ ಮೆಲ್ಕಿಸೆದೆಕನ ಯಾಜಕತ್ವದಿಂದ ನಾವು ಪರಲೋಕವನ್ನು ಪ್ರವೇಶಿಸಲು ಅವಕಾಶವಿದೆ. ಮುಂದೆ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 25ರಿಂದ. ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂದು ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತಿಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಈಗ ನಾವು ನೋಡೋದಾದರೆ ಇಲ್ಲಿ ಏನು ನಡೀತು ಅಂತಂದರೆ, ಮನುಷ್ಯರು ಒಂದ್ಸಲ ಹುಟ್ಟಿದ ಮೇಲೆ ಆತ ಸತ್ತ ನಂತರ ನ್ಯಾಯ ತೀರ್ಪಿನ ಮುಂದೆ ನಿಂತ್ಕೋಬೇಕಾಗತ್ತೆ. ಇಲ್ಲಿ ಇನ್ನೊಂದು ಜನ್ಮ ಅನ್ನೋದು ಏನೂ ಇಲ್ಲ. ಒಂದ್ಸಲ ಹುಡ್ತಾನೆ, ಸತ್ತ ಮೇಲೆ ನ್ಯಾಯ ತೀರ್ಪು. ಸೊ ಅದಕ್ಕಂತೇಳಿ ಯೇಸು ಕ್ರಿಸ್ತನ ಸಮೇತ ಬಹು ಜನರನ್ನು ಪಾಪಗಳನ್ನು ಹೊತ್ತಿಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಸೊ ಅದಕ್ಕಂತೇಳಿ ಆತ ಒಂದೇ ಸಾರಿ ಸಮರ್ಪಿತನಾಗಿದ್ದಾನೆ. ಅದು ಸಮೇತ ಟೈಮಿಂಗ್ ನಾವು ನೋಡೋದಾದರೆ, ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂದ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಯುಗಗಳ ಸಮಾಪ್ತಿ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ನಾವು ಸೋಷಿಯಲಲ್ಲಿ ಓದಿರ್ತೀವಿ, ಸ್ಟೋನ್ ಏಜ್, ಐರನ್ ಏಜ್, ಬ್ರಾಂಜ್ ಏಜ್, ಈಗ ಟೆಲಿಕಾಮ್ ಏಜ್. ಸೊ ಇವೆಲ್ಲ ಯುಗಗಳು. ಈ ಯುಗಗಳ ಸಮಾಪ್ತಿಯಲ್ಲಿ ಆತ ಪ್ರತ್ಯಕ್ಷನಾಗಿದ್ದಾನೆ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಅಂದರೆ ಈಗ ನಾವು ಯಾವ ಯುಗದಲ್ಲಿ ಇದ್ದೀವಲ್ಲ, ಈ ಯುಗ ಆದಮೇಲೆ ಬೇರೆ ಯುಗ ಇಲ್ಲ, ಇದೆಲ್ಲ ಯುಗ ಸಮಾಪ್ತಿ. ಸೊ ಅದಕ್ಕಂತೇಳಿ ಆದ ಈ ಒಂದು ಯುಗ ಸಮಾಪ್ತಿಯಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಲೇವಿ ಯಾಜಕತ್ವವನ್ನು ಏತಕ್ಕೆ ರದ್ದು ಮಾಡಬೇಕಾಯಿತು ಮತ್ತು ಮೆಲ್ಕಿಜೆದೆಕನ ಯಾಜಕತ್ವವನ್ನು ಏತಕ್ಕೆ ಪ್ರವೇಶ ಮಾಡಬೇಕಾಯಿತು ಅಂತೇಳಿ ನೋಡ್ಕೊಳ್ಳೋಣ. ಲೇವಿ ಯಾಜಕತ್ವ ಏನು ಮಾಡಲಿಕ್ಕಾಗಲಿಲ್ಲ, ಮೆಲ್ಕಿಜೆದೆಕನ ಯಾಜಕತ್ವ ಏನು ಮಾಡಿದೆ ಎಂದು ನಾವು ವಾಕ್ಯ ಭಾಗದಲ್ಲಿ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ರಿಂದ 18. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ,
ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವಿಲ್ಲಿ ನೋಡಬೇಕಾದ್ರೆ ಏಸಪ್ಪ ಈ ಭೂಮಿಯಲ್ಲಿ ಬರಬೇಕಾದ್ರೆ ಆತ ದೇವದೂತರ ಒಂದು ಸ್ವರೂಪವನ್ನು ಧರಿಸಿಕೊಳ್ಳಿಲ್ಲ. ಆತ ಮನುಷ್ಯರ ಸ್ವರೂಪವನ್ನು ಧರಿಸಿದಾರೆ ಅಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತೀವಿ. ಯಾಕಂದರೆ ಅಬ್ರಹಾಮನ ಸಂತಾನವು ಮನುಷ್ಯರಾಗಿದ್ದರಿಂದ. ಈಗ ಆತ ಯಾಜಕ ಆಗಬೇಕು ಅಂತಂದರೆ ಅದಕ್ಕೊಂದು ಅರ್ಹತೆ ಏನಂತಂದರೆ ಆತ ಮನುಷ್ಯರೊಳಗಿಂದ ಆರಿಸಲ್ಪಡಬೇಕು. ಅದಕ್ಕಂತೇಳಿ ಆತ ಮನುಷ್ಯರ ಸ್ವರೂಪವನ್ನು ಧರಿಸಿದ್ದಾನೆ. ಈಗ ನಾವು ಹಳೆಯ ಒಡಂಬಡಿಕೆಯಲ್ಲಿ ಯಾಜಕತ್ವದ ಒಂದು ರಿಕ್ವೈರ್ಮೆಂಟ್ಸ್ ನಾವು ನೋಡಿದ್ದೇವೆ, ಉದ್ದೇಶಗಳು ನೋಡಿದ್ದೇವೆ, ಅದರ ಒಂದು ಕ್ವಾಲಿಫಿಕೇಷನ್ಸ್ ನೋಡಿದ್ದೇವೆ. ಸೇಮ್ ಅದೇ ರೀತಿ ಈಗ ನಾವು ನಮ್ಮ ಕರ್ತನ ವಿಷಯದಲ್ಲಿ ಸಮೇತ ನೋಡ್ತಾ ಇದ್ದೇವೆ. ಆದ್ದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಅಂದರೆ ಆತ ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿ, ಹೀಗೆ ಆತ ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ, ಅಂದರೆ ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳಲ್ಲಿ ಆತ ನೇಮಿಸಲ್ಪಟ್ಟಿದ್ದಾನೆ. ಮತ್ತು ನಾವು ಮುಂದೆ ನೋಡೋದಾದರೆ ಕರುಣೆಯು ನಂಬಿಕೆಯುಳ್ಳ ಮಹಾಯಾಜಕನಾದನು. ತಾನೂ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಸೊ ಈ ಯಾಜಕನು ಸಮೇತ ತನ್ನ ಹತ್ರ ಬರೋವರಿಗೆ ಕರುಣೆ ತೋರಿಸುವವನಾಗಿದ್ದಾನೆ, ಅವರ ವಿಷಯದಲ್ಲಿ ನಂಬಿಕೆಯುಳ್ಳವಾಗಿದ್ದಾನೆ, ಹಾಗೆ ಅವರಿಗೆ ಸಹಾಯ ಮಾಡುವವನಾಗಿದ್ದಾನೆ. ಈಗ ನಾವು ಲೇವಿ ಯಾಜಕತ್ವವು ಹಾಗೆ ಮೆಲ್ಕಿಜೆದಕನ ಯಾಜಕತ್ವವು ಮಧ್ಯೆ ಇರುವ ವ್ಯತ್ಯಾಸವನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ನೇ ವಚನ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿದೆಯಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಜೆದಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತು. ಈಗ ಲೇವಿ ಯಾಜಕತ್ವ ಆರಾಧಕನಿಗೆ ಸಂಪೂರ್ಣ ಸಿದ್ಧಿ ಕೊಡ್ಲಿಕ್ಕಾಗಲಿಲ್ಲ. ಅದಕ್ಕಂತೇಳಿ ದೇವರು ಲೇವಿ ಯಾಜಕತ್ವವನ್ನು ತೆಗೆದುಬಿಟ್ಟು ಮೆಲ್ಕಿಜೆದಕ ಯಾಜಕತ್ವವನ್ನು ಪ್ರವೇಶ ಮಾಡಿದ್ರೆ ಅಂತ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1-2. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಈಗ ನಾವು ನೋಡೋದಾದರೆ ಈ ಲೇವಿ ಯಾಜಕತ್ವವು ಅವರಿಗೆ ಸಂಪೂರ್ಣಿಸಿಕೊಳ್ಳಿಲ್ಲ. ಎರಡನೇದಾಗಿ ಅವರ ಮನಸ್ಸಾಕ್ಷಿ ಮೇಲೆ ಪ್ರಭಾವ ಬೀರಲಿಲ್ಲ. ಅದಕ್ಕಂತೇಳಿ ದೇವರು ಆ ಯಾಜಕತ್ವವನ್ನು ತೆಗೆದುಬಿಟ್ಟು ಈ ಯಾಜಕತ್ವವನ್ನು ಪ್ರವೇಶ ಮಾಡಿದ್ದಾರೆ. ಮೂರನೇದಾಗಿ ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 9-10. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗನ ಅರ್ಥವನ್ನು ಸೂಚಿಸುತ್ತದೆ. ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿ ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನಾದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾರ್ಯದವರೆಗೆ ಮಾತ್ರ ನೇಮಕವಾದವು ಎಂಬುದು. ಈಗ ನಾವು ನೋಡೋದಾದರೆ ಇವು ಕೇವಲ ಶರೀರಾಚಾರಗಳಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ರೀತಿಯ ಸ್ನಾನಗಳು, ಅನೇಕ ರೀತಿಯ ಅನ್ನಪಾನಗಳು, ಇಷ್ಟೇ. ಅದು ಮನಸ್ಸಾಕ್ಷಿ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿಲ್ಲ. ಅಂದರೆ ಅದೇನಾಗ್ತಿತ್ತು ಅಂತಂದರೆ ಆರಾಧಿಕ ಒಂದು ಕುರಿ ಇಲ್ಲ, ಆಡು ಇಲ್ಲ ಇದು ತರ್ತಿದ್ದ, ಬಲಿ ಕೊಡ್ತಿದ್ದ. ಇವೆಲ್ಲ
ಶರೀರಾಚೆಗಳನ್ನು ಆಚರಿಸ್ತಿದ್ದ, ತಿರುಗಿ ಹೋಗ್ತಿದ್ದ. ಆದರೆ ಆತನ ಮನಸ್ಸಾಕ್ಷಿ ಆತನ ಮೇಲೆ ದೋಷಾರೋಪಣೆ ಮಾಡ್ತಾ ಇತ್ತು. ಅದನ್ನು ಕ್ಲಿಯರ್ ಮಾಡಲಿಕ್ಕಾಗಲಿಲ್ಲ. ಅದಕ್ಕಂತೇಳಿ ದೇವರು ಲೇವಿ ಯಾಜಕತ್ವವನ್ನು ತೆಗೆದುಬಿಟ್ಟು ಮೆಲ್ಕಿಸೆದೆಕನ ಯಾಜಕತ್ವವನ್ನು ಪ್ರವೇಶ ಮಾಡಿದ್ದಾನೆ. 4ನೇದಾಗಿ ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಅಂದರೆ ಈ ಹೋರಿಗಳ ರಕ್ತ ಮತ್ತು ಹೋತಗಳ ರಕ್ತ ಮನುಷ್ಯನಿಂದ ಪಾಪವನ್ನು ತೆಗಿಲಿಕ್ಕೆ ಆಗಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಂತೇಳಿ ದೇವರು ಲೇವಿ ಯಾಜಕತ್ವವನ್ನು ತೆಗೆದುಬಿಟ್ಟು ಮೆಲ್ಕಿಸೆದೆಕ ಯಾಜಕತ್ವವನ್ನು ಪ್ರವೇಶ ಮಾಡಿದ್ದಾನೆ. ಲೇವಿ ಯಾಜಕತ್ವದಲ್ಲಿ ಏನು ನಡೀತಿತ್ತು ಅಂತಂದರೆ, ಯಾಜಕ ಕಂಡ 4ನೇ ಅಧ್ಯಾಯ 31ನೇ ವಚನ. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನು ಇದರ ಎಲ್ಲ ಕೊಬ್ಬನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸುವಾಸನೆಯುಂಟು ಮಾಡುವುದಕ್ಕೆ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಹೀಗೆ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡೋದ್ರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. ಇದನ್ನು ನೋಡೋದಾದರೆ, ತಪ್ಪು ಮಾಡಿದಾದ ಬಲಿಯನ್ನು ಅರ್ಪಿಸ್ತಾ ಇದ್ದಾನೆ. ಅದರಿಂದ ಆತ ಮಾಡಿದ ತಪ್ಪಕ್ಕೆ ಪ್ರಾಯಶ್ಚಿತ್ತವಾಗುತ್ತದೆ. ಸೊ ಆದ್ದರಿಂದ ಆತನಿಗೆ ಕ್ಷಮಾಪಣೆ ಉಂಟಾಗುತ್ತೆ. ಇದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂತಂದರೆ, ಈಗ ಎಲ್ಲಾದರೂ ಒಂದು ಡ್ರೈನೇಜ್ ಹೋಗ್ತಾ ಇತ್ತಂತಂದರೆ ಸಾಮಾನ್ಯವಾಗಿ ಸ್ಮೆಲ್ ಬಂದೇ ಬರುತ್ತೆ. ಸೊ ಲೇವಿ ಯಾಜಕತ್ವ ಏನು ಮಾಡ್ತಾ ಇತ್ತಂತಂದರೆ, ಆ ಸ್ಮೆಲ್ ಬರಲಾರ್ದಂಗೆ ಸ್ಪ್ರೇ ಹೊಡೆಯೋದು ಇಲ್ಲ ಬ್ಲೀಚಿಂಗ್ ಪೌಡರ್ ಹಾಕೋದು ಅದರ ಸಮಾನ. ಆದರೆ ಆ ಡ್ರೈನೇಜ್ ಹಂಗೆ ಇರುತ್ತೆ, ಬಟ್ ಅದಕ್ಕೆ ಕಾಣಿಸ್ಲಾರ್ದಂಗೆ ಕವರ್ ಮಾಡ್ತಾ ಇತ್ತು. ಆದರೆ ಮೆಲ್ಕಿಸೆದೆಕನ ಯಾಜಕತ್ವ ಏನು ಮಾಡಿತ್ತು ಅಂತಂದರೆ, ಆ ಡ್ರೈನೇಜನ್ನೇ ತೆಗೆದು ಹಾಕಿಬಿಟ್ಟಿದೆ ಅಂತೇಳಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಲೇವಿ ಯಾಜಕತ್ವ ಅವರಿಗೆ ಪ್ರಾಯಶ್ಚಿತ್ತವನ್ನು ಒದಗಿಸ್ತಾ ಇತ್ತು ಮತ್ತು ಕ್ಷಮಾಪಣೆಯನ್ನು ಒದಗಿಸ್ತಾ ಇತ್ತು. ಆದರೆ ಮೆಲ್ಕಿಸೆದೆಕನ ಯಾಜಕತ್ವ ಪ್ರಾಯಶ್ಚಿತ್ತದೊಂದಿಗೆ ಕ್ಷಮಾಪಣದೊಂದಿಗೆ ಅವರ ಮನಸ್ಸಾಕ್ಷಿ ವಿಷಯದಲ್ಲಿ ಅವರಿಗೆ ಸಿದ್ಧಿಯನ್ನು ತರ್ತಾ ಇದೆ. ಅದೇ ರೀತಿಯಾಗಿ ಪಾಪವನ್ನು ಸಮೇತ ತೆಗೆದುಹಾಕ್ತಾ ಇದೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. 6ನೇ ಪಾಯಿಂಟ್ ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ರಿಂದ 12. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಮೆಲ್ಕಿಸೆದೆಕ ಯಾಜಕತ್ವವು ನಮಗೆ ನಿತ್ಯ ವಿಮೋಚನೆಯನ್ನು ಒದಗಿಸಿದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೇವಿ ಯಾಜಕತ್ವದಲ್ಲಿ ನಮಗೆ ನಿತ್ಯ ವಿಮೋಚನೆ ಇರಲಿಲ್ಲ. ಅದಕ್ಕಂತೇಳಿ ಅವರು ಪದೇ 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 ಆ ಒಂದು ಕುರಿಗಳನ್ನು ಮತ್ತು ಹೋರಿಗಳನ್ನು ಮತ್ತು ಆಡುಗಳನ್ನು ಮತ್ತು ಎತ್ತುಗಳನ್ನು ಅವರು ಅರ್ಪಿಸ್ತಾ ಇದ್ದರು. ಆದರೆ ಮೆಲ್ಕಿಸೆದೆಕನ ಯಾಜಕತ್ವ ನಮಗೆ ನಿತ್ಯ ವಿಮೋಚನೆಯನ್ನು ಒದಗಿಸಿದೆ. ಅದಕ್ಕಂತೇಳಿ ದೇವರು ಆ ಲೇವಿ ಯಾಜಕತ್ವವನ್ನು ರದ್ದು ಮಾಡಿಬಿಟ್ಟು ಮೆಲ್ಕಿಸೆದೆಕನ ಯಾಜಕತ್ವವನ್ನು ಪ್ರವೇಶ ಮಾಡಿದರೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. 7ನೇ ಪಾಯಿಂಟ್ ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 13ರಿಂದ 14. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲದೆ. ಈಗ ನಾವು ನೋಡೋದಾದರೆ ಅವೆಲ್ಲ ಶರೀರಾಶಯಗಳನ್ನು ನೋಡಿದ್ದೇವೆ ನಾವು. ಸೊ ಆ ಶರೀರಾಶಯದಲ್ಲಿ ಏನಾಗ್ತಿತ್ತು ಅಂತಂದರೆ, ಆ ಸ್ನಾನಗಳಾಗಿರ್ಬೋದು, ಆ ರಕ್ತಗಳಾಗಿರ್ಬೋದು, ಆ ಬೂದಿ ಚೆಲ್ಲೋದಾಗಿರ್ಬೋದು, ಇವೆಲ್ಲ ಸಮೇತ ಆ ಆರಾಧಕನಿಗೆ ಶರೀರ ಶುದ್ಧಿಯನ್ನು ಅನುಗ್ರಹಿಸ್ತಾ ಇದ್ದವು. ಸೊ ಅವೇ ಅಂದರೆ ಆ ಕುರಿ, ಆಡು, ಎತ್ತುಗಳ ಒಂದು ಬಲಿಯರ್ಪಣವೇ ಶರೀರ ಶುದ್ಧಿಯನ್ನು ಅನುಗ್ರಹಿಸಬೇಕಾದರೆ ನಮ್ಮ ಏಸಪ್ಪನ ಪರಿಶುದ್ಧ ರಕ್ತವು
ನಮ್ಮ ಮನಸ್ಸಾಕ್ಷಿಯನ್ನು ಎಷ್ಟು ಹೆಚ್ಚಾಗಿ ಶುದ್ಧಿ ಮಾಡಬಹುದು ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು ನೋಡೋದಾದರೆ ಹಳೆ ಒಡಂಬಡಿಕೆಯಲ್ಲಿ ಹೋಮವನ್ನು ಮಾಡ್ತಾ ಇದ್ರು, ಇಲ್ಲ ಯಜ್ಞ ವೇದಿಕೆಯನ್ನು ನಾವು ನೋಡ್ತಾ ಇದ್ವಿ. ಅದು ಸಂಸೋನನ ಅಪ್ಪ ಮನೋ ವಿಷಯದಲ್ಲಾಗಿರ್ಬೋದು, ಇಲ್ಲ ಏಲಿಯನ ವಿಷಯದಲ್ಲಾಗಿರ್ಬೋದು, ಗುಡ್ಡದ ಮೇಲೆ ಒಂದು ಯಜ್ಞ ವೇದಿ ಮಾಡಿಬಿಟ್ಟು ಅದರ ಮೇಲೆ ಬಲಿಯರ್ಪಣೆ ಮಾಡಿದಾಗ ಆಕಾಶದಿಂದ ಬೆಂಕಿ ಬಂದ್ಬಿಟ್ಟು ಅದನ್ನು ದೇವರು ಸ್ವೀಕಾರ ಮಾಡ್ತಾಯಿದ್ರು. ಈಗ ಹಳೆ ಒಡಂಬಡಿಕೆ, ಈಗ ಹೊಸ ಒಡಂಬಡಿಕೆಯ ಸಾದೃಶ್ಯ ಇಲ್ಲ. ಲೇವಿ ಯಾಜಕತ್ವ ಮೆಲ್ಕಿಜೆದೇಕನ ಯಾಜಕತ್ವದ ಒಂದು ಛಾಯ. ಸೊ ಆ ಛಾಯದಲ್ಲಿ ಬೆಂಕಿ ಬರ್ತಾ ಇತ್ತು. ಆದರೆ ನಾವು ಈಗ ನಿಜ ಸ್ವರೂಪದಲ್ಲಿ ಇದ್ದೀವಲ್ಲ, ಬೆಂಕಿ ಏನನ್ನು ಸೂಚಿಸುತ್ತದೆ ಅಂತಂದರೆ ಅದು ಪರಿಶುದ್ಧಾತ್ಮವನ್ನು ಸೂಚಿಸುತ್ತದೆ. ಸೊ ಪರಿಶುದ್ಧಾತ್ಮದ ಸಾದೃಶ್ಯ ಬಂದ್ಬಿಟ್ಟಿಲ್ಲ, ಪರಿಶುದ್ಧಾತ್ಮದ ಒಂದು ಛಾಯೆ ಬಂದ್ಬಿಟ್ಟು ಬೆಂಕಿ. ಸೊ ನಾವೀಗ ನಿಜ ಸ್ವರೂಪವಾದ ಯಾಜಕತ್ವದ ಇರುವುದರಿಂದ ನಿಜವಾದ ಪರಿಶುದ್ಧಾತ್ಮನೇ ಈ ಒಂದು ಅರ್ಪಣೆಯನ್ನು ಸ್ವೀಕಾರ ಮಾಡಿದರೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಸೊ ಆದ್ದರಿಂದ ಮೆಲ್ಕಿಜೆದೇಕನ ಯಾಜಕತ್ವವು ನಮ್ಮ ಮನಸ್ಸಾಕ್ಷಿಯನ್ನು ಸಮೇತ ಶುದ್ಧೀಕರಿಸಿದೆ. ಸೊ ಇದು ಲೇವಿ ಯಾಜಕತ್ವದಿಂದ ಸಾಧ್ಯವಾಗಲಿಲ್ಲ. ಅದಕ್ಕಂತೇಳಿ ದೇವರು ಲೇವಿ ಯಾಜಕತ್ವವನ್ನು ತೆಗೆದುಹಾಕ್ಬಿಟ್ಟು ಮೆಲ್ಕಿಜೆದೇಕನ ಯಾಜಕತ್ವವನ್ನು ಪ್ರವೇಶ ಮಾಡಿದ್ದಾರೆ. 8ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11-14. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತಿಕೊಂಡನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಅದನ್ನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ನಾವಿಲ್ಲಿ ನೋಡೋದಾದರೆ ಯೇಸಪ್ಪನ ಒಂದು ಬಲಿಯಾಗವು ಎಷ್ಟು ಯುಗಗಳ ಮಟ್ಟಿಗೆ ಅದು ನಿಲ್ಲುತ್ತದೋ ಅಷ್ಟು ಯುಗಗಳವರೆಗೂ ಆತ ಕೊಟ್ಟ ಸಿದ್ಧಿ ಸಮೇತ ನಮ್ಮಲ್ಲಿ ನಿಲ್ಲುತ್ತದೆ. ಯೇಸಪ್ಪನ ಒಂದು ಬಲಿಯಾಗವದು ನಿರಂತರವಾಗಿರುವುದರಿಂದ ನಮ್ಮ ಸಿದ್ಧಿ ಸಮೇತ ಅದು ನಿರಂತರವಾಗಿರುತ್ತದೆ. 9ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಹೇಗೆ ಸಾಧ್ಯ ಅಂತಂದರೆ ಮೆಲ್ಕಿಜೆದೇಕನ ಯಾಜಕತ್ವದಿಂದ ಮಾತ್ರ ಸಾಧ್ಯವಾಗುತ್ತೆ. ದೇವರಿಗೆ ಮೆಲ್ಕಿಜೆದೇಕನ ಯಾಜಕತ್ವದ ಮೇಲೆ ಅಷ್ಟು ನಂಬಿಕೆ ಇದೆ. 10ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ. ಮತ್ತು ಈ ಕಾರಣದಿಂದ ಆತನ ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನ ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಮೆಲ್ಕಿಜೆದೇಕನ ಯಾಜಕತ್ವ ನಮಗೆ ನಿತ್ಯ ಬಾಧ್ಯವನ್ನು ಒದಗಿಸಿದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ನಿತ್ಯ ಬಾಧ್ಯ ಅಂತಂದರೆ ಪರಲೋಕ. ಇದು ಲೇವಿ ಯಾಜಕತ್ವದಿಂದ ಸಾಧ್ಯವಾಗಲಿಲ್ಲ. ಅದಕ್ಕಂತೇಳಿ ದೇವರು ಲೇವಿ ಯಾಜಕತ್ವವನ್ನು ತೆಗೆದುಹಾಕ್ಬಿಟ್ಟು ಮೆಲ್ಕಿಜೆದೇಕನ ಯಾಜಕತ್ವವನ್ನು ಪ್ರವೇಶ ಮಾಡಿದ್ದಾರೆ. 11ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9-10. ಇದಲ್ಲದೆ ಆತನ ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನ ಎನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವಲ್ಲೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣವಾದನು. ಮೆಲ್ಕಿಜೆದೇಕನ ಯಾಜಕತ್ವ ನಮಗೆ ನಿರಂತರ ರಕ್ಷಣೆಯನ್ನು ಒದಗಿಸಿದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ರಕ್ಷಣೆ ನಿರಂತರವಾಗಿ ನಿಲ್ಲುತ್ತದೆ. ಯುಗ ಯುಗಗಳಲ್ಲೂ ಸಮೇತ ಈ ರಕ್ಷಣೆ ನಿಲ್ಲುತ್ತೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ಇನ್ನೂ ನೋಡ್ಬೋದು. ಇಲ್ಲಿವರೆಗೆ ಸಮೇತ ನಾವು ಸಿದ್ಧಿ ಅಂತ ನೋಡ್ಕೊಂಡು ಬಂದಿದ್ವಲ್ಲ, ಆ ಸಿದ್ಧಿ ಏನಂತಂದರೆ ಇದೆ ಅನ್ನೋ ಇದ್ರ ವಿಷಯದಲ್ಲಿ ನಾನು ಅಷ್ಟು ಆಳವಾಗಿ ಹೋಗಲಿಕ್ಕೆ ಇಷ್ಟಪಡಲ್ಲ. ನಿಮಗೆ ಎಷ್ಟು ಅರ್ಥವಾಗುತ್ತೋ ಅಷ್ಟು ಅರ್ಥ ಮಾಡ್ಕೋಬೋದು. ಇದಲ್ಲದೆ ಆತನ ಸಿದ್ಧಿಗೆ ಬಂದು, ಆ ಸಿದ್ಧಿ ಈ ಸಿದ್ಧಿನೇ. 12ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15-16.
ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕೀಜೆದಕನ ಸಾದೃಶ್ಯದಲ್ಲೇ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದದರಿಂದ ನಮ್ಮ ಸಿದ್ಧಾಂತ ಮತ್ತು ಸ್ಪಷ್ಟವಾಯಿತು. ಈಗ ನಾವು ನೋಡೋದಾದರೆ ಲೇವಿಕ ಯಾಜಕತ್ವದಲ್ಲಿ ಏನು ಕೆಲಸ ಮಾಡ್ತಿತ್ತು ಅಂತಂದರೆ ಶರೀರ ಧರ್ಮ, ಇಲ್ಲಾಂದರೆ ನಾವು 10 ಆಜ್ಞೆಗಳಂತ ಹೇಳ್ಬೋದು. ಆದರೆ ಮೆಲ್ಕೀಜೆದಕನ ಯಾಜಕತ್ವದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಂತಂದರೆ ನಿರ್ಲಯವಾದ ಜೀವದ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ವಾಕ್ಯಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. 13ನೇ ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 23ರಿಂದ 25. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು. ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕೆ ಯಾವಾಗಲೂ ಬದುಕನಾಗಿದ್ದಾನೆ. ನಾವಿಲ್ಲಿ ನೋಡಬೇಕಾದ್ರೆ ಮೆಲ್ಕೀಜೆದಕನ ಯಾಜಕತ್ವವು ನಮಗೆ ಸಂಪೂರ್ಣ ರಕ್ಷಣೆಯನ್ನು ಒದಗಿಸಿದೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ವಿ. ಅಂದರೆ ನಾವು ಯೇಸಪ್ಪನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾಗ ನಮ್ಮ ಮೇಲೆ ಯಾವ ರಕ್ಷಣೆ ಇತ್ತು, ನಮ್ಮ ಯಾತ್ರೆಯ ಮಧ್ಯದಲ್ಲಿ ಸಮೇತ ನಮ್ಮ ಮೇಲೆ ಅದೇ ರಕ್ಷಣೆ ಇರುತ್ತೆ. ಹಾಗೆ ನಮ್ಮ ಯಾತ್ರೆಯ ಅಂತ್ಯದಲ್ಲಿ ಸಮೇತ ಆ ರಕ್ಷಣೆ ನಮ್ಮ ಮೇಲೆ ಅದೇ ರೀತಿ ಇರುತ್ತೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಮಧ್ಯದಲ್ಲಿ ನಾವು ಎಲ್ಲೂ ಸಮೇತ ಆ ರಕ್ಷಣೆಯನ್ನು ಕಳೆದುಕೊಳ್ಳುವುದಿಲ್ಲ. ಇದು ಮೆಲ್ಕೀಜೆದಕನ ಯಾಜಕತ್ವದಿಂದ ಮಾತ್ರ ಸಾಧ್ಯವಾಯಿತು. ಅದಕ್ಕಂತೇಳಿ ದೇವರು ಲೇವಿ ಯಾಜಕತ್ವವನ್ನು ತೆಗೆದುಹಾಕ್ಬಿಟ್ಟು ಮೆಲ್ಕೀಜೆದಕ ಯಾಜಕತ್ವವನ್ನು ಪ್ರವೇಶ ಮಾಡಿದ್ದಾರೆ. 14ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 20ರಿಂದ 22. ಇದಲ್ಲದೆ ಲೇವಿಯರು ಆಣೆಯಿಲ್ಲದೆ ಯಾಜಕರಾದರು. ಆತನಾದರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು. ದೇವರಾತನಿಗೆ ನೀನು ಸದಾಕಾಲವು ಯಾಜಕನಾಗಿದ್ದಿ ಎಂದು ಕರ್ತನೆಂಬ ನಾನು ಆಣೆಯಿಟ್ಟು ನುಡಿದನು, ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನಲ್ಲ. ಯೇಸು ಆಣೆಯೊಡನೆಯೇ ಯಾಜಕನಾದದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ನಾವಿಲ್ಲಿ ನೋಡಬೇಕಾದ್ರೆ ಲೇವಿ ಯಾಜಕತ್ವದಲ್ಲಿ ಯಾವುದೇ ರೀತಿ ಆಣೆ ಇರಲಿಲ್ಲ. ಅದು ಜಸ್ಟ್ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು. ಅಂದರೆ ಒಬ್ಬ ಯಾಜಕನ ಮಗ ಮತ್ತೆ ಯಾಜಕನಾಗ್ತಾನೆ, ಅವನ ಮಗ ಮತ್ತೆ ಯಾಜಕನಾಗ್ತಾನೆ, ಈ ರೀತಿ ಅದು ಯಾಜಕತ್ವ ವಹಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಮೆಲ್ಕೀಜೆದಕನ ಯಾಜಕತ್ವದಲ್ಲಿ ಆ ರೀತಿ ಇಲ್ಲ. ಅದು ಆಣೆಯಿಂದ ನೇಮಿಸಲ್ಪಟ್ಟಾಗಲೇ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಮೆಲ್ಕೀಜೆದಕನ ಯಾಜಕತ್ವದಲ್ಲಿ ಆಣೆ ಇರುವುದರಿಂದ ಈ ಒಡಂಬಡಿಕೆ ಆ ಲೇವಿ ಯಾಜಕತ್ವದಲ್ಲಿ ಇರುವ ಹಳೆ ಒಡಂಬಡಿಕೆಗಿಂತ ಎಷ್ಟೋ ಶ್ರೇಷ್ಠವಾದದಂತೇಳಿ ನಾವು ನೋಡ್ತಾ ಇದ್ದೇವೆ. 15ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ರಿಂದ 28 ಮತ್ತು 26. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನ ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. ನಾವಿಲ್ಲಿ ನೋಡಬೇಕಾದ್ರೆ ಲೇವಿ ಯಾಜಕತ್ವದಲ್ಲಿ ಏನು ನಡೀತಿತ್ತು ಅಂತಂದರೆ ಅದು ನಿರ್ಬಲವಾದ ಮನುಷ್ಯರನ್ನು ಯಾಜಕರನ್ನಾಗಿ ನೇಮಿಸ್ತಾ ಇತ್ತು. ಆದರೆ ಧರ್ಮಶಾಸ್ತ್ರದ ನಂತರ ಬಂದಿರುವ ಈ ಮೆಲ್ಕೀಜೆದಕನ ಯಾಜಕತ್ವದಲ್ಲಿ ಏನಾಯಿತು ಅಂತಂದರೆ ಇದು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ಯಾಜಕನನ್ನಾಗಿ ನೇಮಿಸಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ 26ನೇ ವಚನ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನ ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕನಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಸೊ ಈ ಯಾಜಕನು ನಮಗೆ ಸರಿ ಹೋಗ್ತಾನಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮಗೆ ಬೇರೆ ಯಾವುದರದ ಅವಶ್ಯಕತೆ ಇಲ್ಲ. ನಮಗೆ ಈ ಯಾಜಕನ ನಮಗೆ ಸರಿ ಹೋಗುತ್ತಾನೆ. ಹದಿನಾರನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ.
ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಇಲ್ಲಿವರೆಗೆ ನೋಡ್ಕೊಂಬಂದಿದ್ದೇವೆ. ಈ ಯಾಜಕತ್ವ ಶ್ರೇಷ್ಠವಾದ ಯಾಜಕತ್ವ ಅಂತೇಳಿ ನಾವು ನೋಡಿದ್ದೇವೆ. ಹಾಗೆ ಈ ಯಾಜಕತ್ವದಲ್ಲಿ ಆಣೆ ಇರುವುದರಿಂದ ಇದು ಶ್ರೇಷ್ಠವಾದ ಒಡಂಬಡಿಕೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಶ್ರೇಷ್ಠವಾದ ಯಾಜಕತ್ವ ಹೊಂದಿರುವ ಶ್ರೇಷ್ಠವಾದ ಒಡಂಬಡಿಕೆ ನಮಗೆ ಶ್ರೇಷ್ಠವಾದ ವಾಗ್ದಾನಗಳನ್ನು ಒದಗಿಸಿದೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. 17ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ರಿಂದ 16. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಸೊ ಈ ಯಾಜಕತ್ವದಿಂದ ನಮಗೆ ಏನು ಕೊಡಲ್ಪಟ್ಟಿದೆ ಅಂತಂದರೆ, ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ಇಲ್ಲ ನಾವು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಸಮೇತ ನಮಗೆ ದೇವರ ಒಂದು ಕರುಣೆ ಸಿಗುತ್ತದೆ, ಆತನ ದಯೆ ಸಿಗುತ್ತದೆ ಮತ್ತು ಸಮಯೋಚಿತವಾದ ಸಹಾಯವೂ ಸಮೇತ ನಮಗಿದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಂತೇಳಿ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಅಂತೇಳಿ ವಾಕ್ಯ ಭಾಗ ಹೇಳ್ತಾ ಇದೆ. ಇದು ಮೆಲ್ಕಿಸೆದೆಕನ ಯಾಜಕತ್ವದಿಂದ ಸಾಧ್ಯವಾಯಿತು. 18ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ನಾವು ನೋಡೋದಾದರೆ ಈ ಯಾಜಕನು ಆಕಾಶ ಮಂಡಲಗಳನ್ನು ದಾಟಿ ಹೋಗಿದ್ದಾನೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಈಗ ಆತ ಪರಲೋಕದಲ್ಲಿ ಯಾಜಕತ್ವವನ್ನು ನಡೆಸ್ತಾ ಇದ್ದಾನೆ. ಇಷ್ಟು ಶ್ರೇಷ್ಠವಾದ, ಇಷ್ಟು ಉತ್ತಮವಾದ, ಇಷ್ಟು ದೊಡ್ಡ ಯಾಜಕರು ನಮಗಿರುವುದರಿಂದ ವಾಕ್ಯ ಬಗ್ಗೆ ಏನು ಹೇಳ್ತಾ ಇದೆ ಅಂದರೆ, ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಅಂತೇಳಿ. ಅಂದರೆ ದೇವರು ನನ್ನನ್ನು ಗುಣಪಡಿಸ್ತಾನೆ, ಇಲ್ಲ ದೇವರು ನನ್ನನ್ನು ಬಲಪಡಿಸ್ತಾನೆ, ಇಲ್ಲ ದೇವರು ನನ್ನನ್ನು ಆಶೀರ್ವದಿಸ್ತಾನೆ, ಈ ರೀತಿ ನಾವೇನು ಕನ್ಫೆಸ್ ಮಾಡ್ತಾ ಇರ್ತೀವಲ್ಲ, ಇಲ್ಲ ಪ್ರತಿಜ್ಞೆ ಮಾಡ್ತಾ ಇರ್ತೀವಲ್ಲ, ಇವುಗಳನ್ನು ಬಿಡದೆ ಹಿಡಿಯೋಣ ಅಂತೇಳಿ ವಾಕ್ಯ ಬಗ್ಗೆ ಹೇಳ್ತಾ ಇದೆ. ಯಾಕಂದರೆ ಮೆಲ್ಕಿಸೆದೆಕನ ಯಾಜಕತ್ವದಿಂದ ನೀನು ಏನು ಪ್ರತಿಜ್ಞೆ ಮಾಡ್ತಾ ಇದೆಯಲ್ಲ, ಏನು ಕನ್ಫೆಸ್ ಮಾಡ್ತಾ ಇದೆಯಲ್ಲ, ಅದು ನಿನ್ನ ಜೀವನದಲ್ಲಿ ತಪ್ಪದೆ ನೆರವೇರುತ್ತದೆ. 19ನೇದು ಬಂದ್ಬಿಟ್ಟು ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 22. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಈಗ ನಾವು ನೋಡೋದಾದರೆ ನಮ್ಮ ಯೇಸಪ್ಪ ನಮಗೆ ದೇವರನ್ನು ಸಮೀಪಿಸಲಿಕ್ಕೆ ಒಂದು ಹೊಸ ಮಾರ್ಗವನ್ನು ಪ್ರತಿಷ್ಠಿಸಿದ್ದಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಯಾವುದಾದ್ರೂ ಒಂದು ರೋಡ್ ಆಗಿರ್ಬೋದು, ಇಲ್ಲ ಬಿಲ್ಡಿಂಗ್ ಆಗಿರ್ಬೋದು, ಅದನ್ನು ಪ್ರತಿಷ್ಠೆ ಮಾಡಲಾರ್ದೆ ಅದನ್ನು ಯೂಸ್ ಮಾಡಲಿಕ್ಕೆ ಅವಕಾಶವಿಲ್ಲ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ತಗೊಂಡ್ರೆ ಅದು ಪ್ರತಿಷ್ಠೆ ಆದ ನಂತರ ಜನರು ಅದನ್ನು ಉಪಯೋಗಿಸಲಿಕ್ಕೆ ಅವಕಾಶ ಬರುತ್ತದೆ. ಸೊ ಈಗ ನಾವು ಏನು ಒಂದು ಹೊಸ ಮಾರ್ಗವನ್ನು ನೋಡ್ತಾ ಇದ್ದೇವಲ್ಲ, ಇದು ಲೇವಿ ಯಾಜಕತ್ವದಲ್ಲಿ ಇನ್ನೂ ಪ್ರತಿಷ್ಠೆ ಮಾಡಿರಲಿಲ್ಲ. ಸೊ ಇದು ಯಾವಾಗ ಪ್ರತಿಷ್ಠೆ ಆಯಿತು ಅಂತಂದರೆ ಕ್ರಿಸ್ತ ಶಕ 33 ಗುಡ್ ಫ್ರೈಡೇ ದಿನ ಈ ಮಾರ್ಗ ಪ್ರತಿಷ್ಠೆ ಆಯಿತು. ಈಗ ನಾವು ಈ ಮಾರ್ಗದಿಂದ ದೇವರನ್ನು ಸಮೀಪಿಸ್ತಾ ಇದ್ದೇವೆ. ಅದಕ್ಕಂತೇಳಿ ವಾಕ್ಯ ಬಗ್ಗೆ ಹೇಳ್ತಾ ಇದೆ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ, ಅಂದರೆ ಈ ಮಾರ್ಗದಲ್ಲಿ ಜೀವವಿದೆ ಅಂತೇಳಿ ಹೊಸ ದಾರಿಯಲ್ಲಿ, ಅಂದರೆ ಲೇವಿ ಯಾಜಕತ್ವದಲ್ಲಿರುವ ದಾರಿಯಲ್ಲ, ಅದು ಹಳೆ ದಾರಿ. ಇದು ಹೊಸ ದಾರಿಯಲ್ಲಿ ಆತನ ಶರೀರವೆಂಬ ತೆರೆಯ ಮುಖಾಂತರ, ಅಂದರೆ ಈ ಒಂದು ಮಾರ್ಗ
ಏಸಪ್ಪ ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿಕೊಂಡಿರುವುದರಿಂದ ತೆರೆಯಲ್ಪಟ್ಟಿದೆ. ಆತನ ರಕ್ತದ ಮೂಲಕ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನಾವು ದೇವರನ್ನು ಸಂದರ್ಶಿಸುವುದಕ್ಕೆ, ದೇವರನ್ನು ಸಮೀಪಿಸುವುದಕ್ಕೆ ನಮ್ಮ ಅರ್ಹತೆ ಏನು ಅಂತಂದರೆ ನಮ್ಮ ಏಸಪ್ಪನ ರಕ್ತ ಮಾತ್ರ. ನಮ್ಮ ಏಸಪ್ಪನ ರಕ್ತದಿಂದ ಮಾತ್ರ ನಾವು ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸಲಿಕ್ಕೆ ನಮಗೆ ಅವಕಾಶವಿದೆ. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠವಾದ ಯಾಜಕರು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು, ಅಂದರೆ ನಮ್ಮ ಹೃದಯಗಳನ್ನು ನಾವು ಏಸಪ್ಪನ ರಕ್ತದಿಂದ ಪ್ರೋಕ್ಷಿಸಿಕೊಳ್ತಾ ಇದ್ದೇವೆ. ಮತ್ತು ನಾವು ಮನಸ್ಸಾಕ್ಷಿ ಇನ್ಮೇಲೆ ನಮ್ಮ ಮೇಲೆ ದೋಷಾರೋಪಣೆ ಮಾಡಲಿಕ್ಕೆ ಅವಕಾಶವಿಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು, ಅದರ ವಾಕ್ಯತೆಯಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಸೊ ಮೆಲ್ಕಿಸೆದೆಕನ ಯಾಜಕತ್ವವು ನಮಗೆ ಪರಿಪೂರ್ಣ ನಂಬಿಕೆಯನ್ನು ಒದಗಿಸಿದೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ನಂಬಿಕೆ ಪರಿಪೂರ್ಣವಾಗಿರ್ತದೆ, ಅಂದರೆ ಅದರಲ್ಲಿ ಅನುಮಾನ ಪಡಲಿಕ್ಕೆ ಅವಕಾಶವಿಲ್ಲ. ಸೊ ನಾವು ದೇವರಿಂದ ಏನೇನು ನಂಬುತ್ತಾ ಇದ್ದೀವಿ ಅವೆಲ್ಲವೂ ಸಮೇತ ನಮ್ಮ ಜೀವನದಲ್ಲಿ ನೆರವೇರುತ್ತವೆ, ಅದರಲ್ಲಿ ಡೌಟೇ ಇಲ್ಲ. ಇದು ಮೆಲ್ಕಿಸೆದೆಕ ಯಾಜಕತ್ವ ನಮಗೆ ಅನುಗ್ರಹಿಸಿದ ಆಶೀರ್ವಾದ. ಇನ್ ದಿ ಸೆನ್ಸ್ ಪರಿಪೂರ್ಣವಾದ ನಂಬಿಕೆ. ಈಗ ನಮ್ಮ ಪ್ರಾರ್ಥನೆ ಪರಿಪೂರ್ಣವಾದ ನಂಬಿಕೆಯಿಂದ ಇರುತ್ತದೆ, ನಮ್ಮ ಆರಾಧನೆ ಪರಿಪೂರ್ಣವಾದ ನಂಬಿಕೆಯಿಂದಿರುತ್ತದೆ, ನಮ್ಮ ವಾಗ್ದಾನಗಳ ಸಮೇತ ಪರಿಪೂರ್ಣವಾದ ನಂಬಿಕೆಯಿಂದಿರುತ್ತವೆ. ಕೊನೆಯದಾಗಿ ಇಬ್ರಾಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಯೇಸು ಸದಾಕಾಲವು ಮೆಲ್ಕಿಸೆದೆಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಈ ಮೆಲ್ಕಿಸೆದೆಕನ ಯಾಜಕತ್ವದಿಂದ ನಮ್ಮ ನಿರೀಕ್ಷೆಯು ಯೋಗ್ಯವಾದದ್ದು ಸ್ಥಿರವಾದದ್ದು ಅಂತೇಳಿ ವಾಕ್ಯ ಭಾಗ ಹೇಳ್ತಾ ಇದೆ. ಅಂದರೆ ಅದನ್ನು ಅಪ್ ಆ್ಯಂಡ್ ಡೌನ್, ಮೇಲೆ ಕೆಳಗೆ ಹೋಗಲಿಕ್ಕೆ ಅವಕಾಶವಿಲ್ಲ. ಮೆಲ್ಕಿಸೆದೆಕನ ಯಾಜಕತ್ವವು ನಮಗೆ ಭರವಸೆಗೆ ಯೋಗ್ಯವಾದದ್ದು ಮತ್ತು ಸ್ಥಿರವಾದ ನಿರೀಕ್ಷೆಯನ್ನು ಕೊಟ್ಟಿದೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ನಾವು ದೇವರಿಂದ ಏನಾದರೂ ನಿರೀಕ್ಷೆ ಮಾಡುವವರಾಗಿದ್ದರೆ ಅದರ ವಿಷಯದಲ್ಲಿ ನಾವು ಕೆಲವೊಮ್ಮೆ ಬಲವಾಗಿರೋದು, ಕೆಲವೊಂದು ಟೈಮು ಸಂದೇಹ ಪಡುವರಂತಾಗಿರೋದು, ಮತ್ತೊಮ್ಮೆ ಬಲವಾಗಿರೋದು, ಈ ರೀತಿ ಇರಲ್ಲ. ಅದು ಸ್ಥಿರವಾಗಿರುತ್ತೆ ಮತ್ತು ಭರವಸೆಗೆ ಯೋಗ್ಯವಾದದ್ದು ಅಂತೇಳಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. Because of Melchizedek priesthood, our hope is sure and steadfast. Amen.